ಮಾಡ್ಬಹುದು ಅನ್ನೋ ಕಾನ್ಫಿಡೆನ್ಸ್ ನಮಗೆ ತಂದ್ಬಿಟ್ಟಿದ್ದಾರೆ. ನಾವು ಮಾಡೇ ಮಾಡ್ತೀವಿ, ಎಲ್ಲರೂ ಬಂದು ಜಾಯಿನ್ ಆಗಿ ಅಂತ ನಾನು ಹೇಳಕ್ಕೆ ಇಷ್ಟ. ತುಂಬಾ ಒಳ್ಳೆ ಹೇಳ್ಕೊಡ್ತಾರೆ, ಏನು 100% ಗೊತ್ತಾಗಿದೆ. ಇವ್ರು ಬರಕ್ಕೆ ಇಲ್ಲಿಗೆ 2 hours ಬೇಕು ಟೈಮ್. ನಮ್ಮ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾರೆ, ಥಿಂಕ್ ಮಾಡ್ಬೇಕಂದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮಾಡ್ಬೋದು ಅಂತ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಹೊಸ ವಿಡಿಯೋ ನಿಮಗೋಸ್ಕರ. ಏನಪ್ಪ ಈ ವಿಡಿಯೋ ವಿಶೇಷತೆ ಅಂತಂದರೆ, ಸೊ ಇವತ್ತು ನಮ್ಮ ಕ್ಲಾಸಸ್ ಯಾವ ರೀತಿ ನಡೆಯುತ್ತೆ, ಏನೆಲ್ಲ ಇನ್ಕ್ಲೂಡ್ ಇರುತ್ತೆ, ನಾವು ಏನೆಲ್ಲ ಹೇಳ್ಕೊಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಆ್ಯಂಡ್ ನಮ್ಮ ಸ್ಟೂಡೆಂಟ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ತೋರಿಸ್ತೀನಿ. ಆ್ಯಂಡ್ ನಿನ್ನೆಗೆ ಕ್ಲಾಸು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ, ಅಂದರೆ ಕಂಪ್ಲೀಟ್ ಆಗಿದೆ ನಿನ್ನೆಗೆ. ಇವತ್ತು ಲಾಸ್ಟ್ ಡೇ. ಸೊ ಯಾವ ರೀತಿ ಐಟಮ್ಸ್ ಬಗ್ಗೆ ಆಗಲಿ ಅಥವಾ ಯಾವ ರೇಂಜಲ್ಲಿ ಐಟಮ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಇವತ್ತು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ನಿನ್ನೆ ಏನು ಪ್ರಾಕ್ಟೀಸ್ ಮಾಡಿದ್ರು ಅದನ್ನು ಇವತ್ತೊಂದು ಸ್ವಲ್ಪ ಹಾಗೆ ಪ್ರಾಕ್ಟೀಸ್ ಮಾಡ್ಕೊತಾರೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಫೇಸ್ಬುಕ್ಕಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಫೇಸ್ಬುಕ್ಕು, ಸೊ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದೀರಾ. ಯೂಟ್ಯೂಬಲ್ಲಿ ಸ್ವಲ್ಪ ವ್ಯೂಸ್ ಕಮ್ಮಿನೇ ಇದೆ, ಪರವಾಗಿಲ್ಲ. ಸಕ್ಸಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ. ಇವಾಗ 12,000 ಫಾಲೋವರ್ಸ್ ಇದ್ದೀರಾ. ಸೊ ಅದರಿಂದ ನಮ್ಮ ಎಫರ್ಟ್ಸ್ ಎಷ್ಟಿದೆ ಅನ್ನೋದು ನಮಗೆ ಮಾತ್ರ ಗೊತ್ತು. ಒಂದು ವಿಡಿಯೋ ಮಾಡೋದಾಗಿರಲಿ, ಆಮೇಲೆ ಅದನ್ನು ಎಡಿಟಿಂಗ್ ಆಗಲಿ, ವಾಯ್ಸ್ ಓವರ್ ಆಗಲಿ, ಪ್ರತಿಯೊಂದು ಮನೆ ಜವಾಬ್ದಾರಿ ಪ್ರತಿಯೊಂದು ನೋಡಬೇಕು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ, ಪರವಾಗಿಲ್ಲ. ಆ್ಯಂಡ್ ಕಂಟಿನ್ಯೂಸ್ ವೀಡಿಯೋಸ್ ಕೂಡ ಪೋಸ್ಟ್ ಮಾಡೋಕ್ಕಾಗಲ್ಲ ಒಂದೊಂದ್ಸರಿ. ಮತ್ತು ಕ್ಲೈಂಟ್ಸ್ ಕಾಲ್ಸ್ ಅಟೆಂಡ್ ಮಾಡಬೇಕು, ಅವರಿಗೆ ಕೊಟೇಶನ್ ಕೊಡಬೇಕು. ಸೊ ತುಂಬ ಕೆಲಸ ಇರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಪರವಾಗಿಲ್ಲ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಇವಾಗ ನಾನು ಕ್ಲಾಸ್ ಒಳಗಡೆ ಹೋಗ್ತೀನಿ. ಯಾವ ರೀತಿ ಇದೆ ನಮ್ಮ ಕ್ಲಾಸ್, ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್. ವೈಲೆಟ್ ಟ್ರಾಫಿಕಾ? ಓಕೆ. ಈ ಬ್ಯಾಚಲ್ಲಿ 8th ಬ್ಯಾಚ್ ಇದು. ಇವಾಗ ನಿನ್ನೆಗೆ ಕಂಪ್ಲೀಟ್ ಆಗಿದೆ. 8th ಬ್ಯಾಚಲ್ಲಿ ಕರೆಕ್ಟಾಗಿ 8 ಮೆಂಬರ್ಸ್ ಇದ್ದೀರಲ್ಲ. ಈವ್ನಿಂಗ್ ಬ್ಯಾಚ್, ಮಾರ್ನಿಂಗ್ ಬ್ಯಾಚ್ ಸೇರಿ 8 ಮೆಂಬರ್ಸ್ ಇದ್ದೀರಾ ಕರೆಕ್ಟಾಗಿ. ಆ್ಯಂಡ್ ಇದು ನಿನ್ನೆ ಅವರು ಪ್ರಾಕ್ಟೀಸ್ ಮಾಡಿರೋದು, ಸ್ಟೂಡೆಂಟ್ಸ್ ಅವರೇ ಮಾಡಿರೋದು. ಕಂಪ್ಲೀಟಾಗಿ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ಪ್ಲೇಟ್ ಡೆಕೋರೇಷನ್ನು, ಇದು ಕೂಡ ನಿನ್ನೆ ಪ್ರಾಕ್ಟೀಸ್ ಮಾಡಿರೋದು. ಇವಾಗ ಮತ್ತೆ ಇನ್ನೊಂದ್ಸಲಿ ರಿಮೂವ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಇನ್ನು ಕೆಲವರು ಇನ್ನೂ ಲೇಟ್ ಬಂದಿಲ್ಲ ಇನ್ನು. ಸೊ ಇದೆಲ್ಲ ಬಲೂನ್ ಡೆಕೋರೇಷನ್ಸು. ಇದೆಲ್ಲ ಆದಮೇಲೆ ನಾವು ಸ್ಟಾರ್ಟ್ ಮಾಡೋದೇ ಫ್ಲವರ್. ಸೊ ಒಂದು ನಿಮಿಷ. ಓಕೆ ಗೈಸ್, ಈ ಪ್ಲೇಟ್ ಡೆಕೋರೇಷನ್ ಅಂತ ಬಂದಾಗ ಇವನ್ ನೀವು ಫ್ರೂಟ್ಸ್ ಹೇಗೆ ಜೋಡಿಸ್ಬೇಕು ಅನ್ನೋದ್ರಿಂದ ಹಿಡಿದು ಫ್ಲವರ್ ಹೇಗೆ ನಾವು ಈ ಥರ ಮಾಡ್ತೀವಿ ಅನ್ನೋದುವರೆಗೂ ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. ಇವಾಗ ಫ್ರೂಟ್ ಜೋಡ್ಸಕ್ಕೆ ಬರುತ್ತೆ, ನೀವೇ ಜೋಡಿಸಿ ಆ ಥರ ಏನೂ ಇರಲ್ಲ. ಕಂಪ್ಲೀಟಾಗಿ ಒಂದು ಡೆಕೋರೇಟ್ ಹೇಗೆ ಮಾಡ್ತೀವಿ ಅದನ್ನು ಕಂಪ್ಲೀಟಾಗಿ ನಾವು ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀವಿ. ಇವಾಗ ಸ್ಟೂಡೆಂಟ್ಸ್ನ ಕೇಳೋಣ ಬನ್ನಿ, ಯಾವ ರೀತಿ ಕಲ್ತಿದ್ರೆ, ಹೇಗೆ ನಾವು ಹೇಳ್ಕೊಡ್ತೀವಿ ಅನ್ನೋದನ್ನ. ಓಕೆ ಗೈಸ್, ಇವಾಗ ನಾವು ನಮ್ಮ ಸ್ಟೂಡೆಂಟ್ಸ್ ಹತ್ರ ಕೇಳೋಣ ಯಾವ ರೀತಿ ನಾವು ಹೇಳ್ಕೊಟ್ಟಿದ್ದೀವಿ ಆ್ಯಂಡ್ ಯಾವ ರೀತಿ ಅವ್ರು ಕಲ್ತಿದ್ದಾರೆ ಅಂತ. ಸೊ ಯಾರು ಸ್ಟಾರ್ಟ್ ಮಾಡ್ತೀರಾ ಫಸ್ಟ್? ನನ್ನ ಹೆಸರು ಪ್ರತಿಮಾ ಅಂತ, ನಾನು ದೊಡ್ಡ ಕಲ್ಸಂದ್ರದಿಂದ ಬಂದಿದ್ದೀನಿ. ಓಕೆ, ನೀವು ಪಕ್ಕದಲ್ಲೇ ಇದ್ದೀರಾ ಬಿಡಿ, 5 ನಿಮಿಷಕ್ಕೆ ಬಂದ್ಬಿಡ್ತೀರಾ. ಓಕೆ, ನೆಕ್ಸ್ಟ್. ನನ್ನ ಕ್ಲಾಸ್ ಬಂದ್ಮೇಲೆ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಾನು ಏನು ಅನ್ಕೊಂಡು ಬಂದ್ನೋ ಅದಕ್ಕಿಂತ ಹೆಚ್ಚಾಗಿ ಸರ್ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಏನೇ ಡೌಟ್ಸ್ ಇದ್ರು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಮತ್ತೆ ನಾವ್ ಇವಾಗ ಓನ್ ಆಗಿ ಇವೆಂಟ್ ಮಾಡೋ ಅಷ್ಟು ಧೈರ್ಯ ನಮ್ಗೆ ಬಂದಿದೆ. ಏನಾದ್ರೂ ಡೌಟ್ ಇದೆಯಾ ಅಂತ ಸರ್ರೇ ಕೇಳಿ ಹೇಳ್ತಾರೆ. ನಾವು ಡೌಟ್ ಇದೆ ಅಂತ ಹೇಳೋಕ್ಕಿಂತ ಮುಂಚಿತವಾಗಿ ಸರ್ರೇ ಕೇಳಿ ನಮ್ಮ ಡೌಟನ್ನು ಕ್ಲಿಯರ್ ಮಾಡ್ತಿದ್ದಾರೆ. ನನ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಇವೆಂಟ್ ಮಾಡ್ತೀನಿ ಅನ್ನೋ ಧೈರ್ಯ ನನಗೆ ಬಂದಿದೆ. ಓಕೆ, ಇನ್ನೊಂದು ಕ್ವೆಶನ್ ಎಲ್ರಿಗೂ, ಆನ್ಲೈನ್ ಕ್ಲಾಸ್ ಬೆಟರಾ ಆಫ್ಲೈನ್ ಕ್ಲಾಸ್ ಬೆಟರಾ? ಆಫ್ಲೈನ್ ಕ್ಲಾಸೇ ಬೆಟರ್. ಹೌದಾ? ಏಕೆ? ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ರಾಂಗ್ ಇದ್ರೆ ಹಂಗೆ ನೋಡಿ ಹೇಳ್ತಾರೆ. ನಾವೇನ್ ಮಾಡ್ತಿದೀವಿ ಅಂತ ಸರ್ ಫುಲ್ ಯಾರ್ಯಾರು ಮಾಡ್ತಿದ್ದಾರೆ ಎಲ್ರು ತುಂಬಾ ಅಬ್ಸರ್ವ್ ಮಾಡಿ ನೋಡ್ಕೊಂಡು ನಮ್ಮ ತಪ್ಪುಗಳನ್ನ ಕರೆಕ್ಷನ್ ಮಾಡ್ತಾರೆ. ಸೊ ನೀವು ಹೇಳಿದ್ರ ಪ್ರಕಾರ ಆಫ್ಲೈನ್ ಕ್ಲಾಸ್ ಬೆಟರ್. ಹೌದು, ತುಂಬ ಜನ ನನಗೂ ಆನ್ಲೈನ್ ಕ್ಲಾಸ್ ಬೇಕು ಮೇಡಮ್ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಹೇಳೋದಷ್ಟೇ, ಕುತ್ಕೊಂಡು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡೋದಕ್ಕಿಂತ ನಾವು ಫೋನಲ್ಲಿ ಹೆಂಗೆ ತೋರಿಸ್ತೀನಿ ಅದು ಒಂದೊಂದ್ಸಲಿ ಕ್ಲಾರಿಟಿ ಬರಲ್ಲ, ಒಂದೊಂದ್ಸಲಿ ಕಟ್ ಆಗಿಬಿಡುತ್ತೆ, ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಒಂದು ಸಲ ಆದರೂ ಪರವಾಗಿಲ್ಲ, ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಬರೋದು ಆನ್ಲೈನ್ ಕ್ಲಾಸಲ್ಲಿ ಬರಲ್ಲ. ಏನಿಗೆ ಗೊತ್ತಾ, ಆನೆಸ್ಟ್ ಒಪಿನಿಯನ್ ಕೊಡಿ. ಏನಾದರೂ ತಪ್ಪಿದೆ ಅಂದರೆ ತಪ್ಪೇ, ಸರಿ ಇದೆ ಅಂದರೆ ಸರಿನೇ, ಅಷ್ಟೇ. ಓಕೆನಾ? ಓಕೆ, ಹೇಗೆ ಕಲ್ತಿದ್ದೀರಾ, ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ? ಮ್ಯಾಮ್, ಸ್ಪೆಷಲ್ ಸಾರು ಅವರು ತುಂಬಾ ಒಳ್ಳೆ ಹೇಳ್ಕೊಡ್ತಾರೆ. ಏನು ಡೌಟ್ ಇಲ್ಲ, 100% ನಾವು ಇವೆಂಟ್ ಮಾಡ್ಬೋದು ಆ ತರ ಹೇಳ್ಕೊಡ್ತಾರೆ. ಏನು ಒಂದ್ ಸೈಡ್ ಫ್ಲವರ್ ಡೆಕೋರೇಷನ್ ಆಗಲಿ, ಬಲೂನ್
ಬಲೂನ್ ಡೆಕೋರೇಷನ್ ಆಗಲಿ ಹಾ. ಏನು ಡೌಟ್ ಇಲ್ಲ, ಎಲ್ಲ 100% ಗೊತ್ತಾಗಿದೆ. ಇವಾಗ ಪ್ಲೇಟ್ ಡೆಕೋರೇಷನ್ 100% ಗೊತ್ತಾಗಿದೆ. ಸೂಪರ್. ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ಹೇಳಿ ಮ್ಯಾಮ್. ವರ್ತೂರ್. ಓಕೆ ಹಾಂ. ಮಿನಿಮಮ್ ಆ್ಯಕ್ಚುಲಿ ಗೈಸ್ ಇವ್ರು ಬರೋಕ್ಕೆ ಇಲ್ಲಿಗೆ 2 hours ಬೇಕು ಟೈಮ್. ನಮ್ಮ ಆಫೀಸಿಗೆ ಬರೋಕ್ಕೆ ಅವ್ರ ಲೊಕೇಶನಿಂದ 2 hours ಟೈಮ್ ಬೇಕು. ಹೇಳಿ. ನಮಗೆ ಇದು ಡೆಕೋರೇಷನ್ ಎಲ್ಲ ಸರು ಅದು ಹೆಂಗೆ ಅಂದರೆ ನಮ್ಗೆ ಬರೋವರೆಗೂ ಹೇಳ್ಕೊಡ್ತಾರೆ, ನಮ್ಗೆ ಪರ್ಫೆಕ್ಟಾಗಿ ಬರೋವರೆಗೂ ಹೇಳ್ಕೊಡ್ತಾರೆ. ಅದು ಬಂದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ತಗೊಂತಾರೆ. ಹೌದು. ಅದೇ ಇಷ್ಟ ಆಗಿತ್ತು ನಮ್ಗೆ ಇಲ್ಲಿ. ಹಾಂ. ಅದು ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಆಮೇಲೆ ನಮ್ಗೇನಾದ್ರು ಡೌಟ್ ಬಂದರೆ ಹಂಗೆ ಕ್ಲಿಯರ್ ಮಾಡ್ತಾರೆ. ಅದು ನಮ್ಗೆ ತುಂಬ ಇಷ್ಟ ಆಯಿತು. ಓಕೆ. ಇವಾಗ ಎಲ್ಲೇ ಈವೆಂಟ್ ಮಾಡಬೇಕಂದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಮಾಡ್ಬೋದು ಅಂತ ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆ. ನನ್ನ ಹೆಸರು ಆಶಾ ಅಂತ, ಹೊಸಕೋಟೆಯಿಂದ ಬಂದಿದ್ದೀನಿ. ನಮಗೆ ಅಲ್ಲಿಂದ ಬರೋಕ್ಕೆ, ಹೊಸಕೋಟೆಯಿಂದ ಇಲ್ಲಿ ಕ್ಲಾಸಿಗೆ ಬರೋಕ್ಕೆ 3 hours ಟೈಮ್ ಬೇಕಾಗುತ್ತೆ. ತುಂಬ ಟ್ರಾಫಿಕ್ ಇರುತ್ತೆ. ಟ್ರಾಫಿಕ್ ಏರಿಯಾ ಆಗಿರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ. ಮತ್ತೆ ನಾನು ನಿಮ್ಮ ಫೋನಲ್ಲಿ ಎಲ್ಲ ವಿಡಿಯೋಸ್ ಎಲ್ಲ ನೋಡಿ ನಾನು ನಿಮ್ಮ ಹತ್ರನೇ ಕಲಿಬೇಕು ಅಂತ ಹೇಳ್ಬಿಟ್ಟು ಬಂದು ಕಲ್ತಿದ್ದು. ನಾನು ಬಂದಿದ್ದ ತಕ್ಕನಾಗೆ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸರ್ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ಮ್ಯಾಮು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನೇ ಡೌಟ್ಸ್ ಇದ್ರು ಎಲ್ಲ ಕ್ಲಿಯರ್ ಮಾಡ್ತಾರೆ. ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಆಲ್ರೆಡಿ ನನಗೆ ಒಂದು ಇವೆಂಟ್ ಬುಕ್ ಆಗಿದೆ. ಓಕೆ ನೋಡಿ, ಗುಡ್ ನ್ಯೂಸ್. ಗೊತ್ತಾ ಇಲ್ಲ ನಿಮಗೆ? ಹೌದಾ? ಹಾಂ ಹಾಂ. ಎಲ್ಲಿ ಆಗಿದೆ? ಏನು, ಯಾವ ಇವೆಂಟು? ಕಿಚನ್ ಡೆಕೋರೇಷನ್. ವೆರಿ ಗುಡ್. ಓಕೆ. ಒಂದು ಕಿಚನ್ ಡೆಕೋರೇಷನ್ ಬುಕ್ ಆಗಿದೆ. ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ, ಚೆನ್ನಾಗಿ ಬಿಸ್ನೆಸ್ ಮಾಡಿ. ಥ್ಯಾಂಕ್ ಯು. ಓಕೆ. ಹಾಯ್, ನನ್ನ ಹೆಸರು ಮೀನಾಕ್ಷಿ ಅಂತ. ಓಕೆ. ನಾನು ಪೀನಿಯರ್ ಸೆಕೆಂಡ್ ಸ್ಟೇಜ್ ಎಜುಕೇಟಬಲ್ ಲೇಔಟ್ ಇಂದ ಬಂದಿರೋದು. RV ಇವೆಂಟ್ಸಿಗೆ ನಾನು ಕ್ಲಾಸಿಗೆ ಸೇರ್ಕೋಬೇಕು ಅಂತಂದ್ರೆ ನಾನು ಯಾವ್ದ್ರಿಂದ ಇನ್ಸ್ಪಿರೇಷನ್ ಆಯ್ತು ಅಂತ ಅಂದ್ರೆ ಸುಮಾರು ಇವೆಂಟ್ಸ್ಗಳು ನೋಡ್ತಾ ಇದ್ದೆ. ಬಟ್ ಇವರು ಎಲ್ಲಾನು ಡೀಟೇಲ್ ಆಗಿ ಬಿಡಿಸಿ ಎಲ್ಲ ಕ್ಲೀನಾಗಿ ಹೇಳ್ಕೊಡ್ತಾ ಇದ್ರು. ನಂಗೆ ತುಂಬ ಇಂಪ್ರೆಸ್ ಆಯಿತು. ನಾನು ಜಾಬ್ಗೆ ಹೋಗ್ತಾ ಇದ್ರು ನನಗೆ ಅಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಬಟ್ ಇವ್ರದ್ದೆಲ್ಲ ಕ್ರಿಯೇಟಿವ್ ನೋಡಿ ನನಗೆ ಇಂಪ್ರೆಸ್ ಆಗಿ ನಾನು ಬಂದು ಅವ್ರ RV ಇವೆಂಟ್ಸಿಗೆ ಬಂದು ಎನ್ಕ್ವೈರಿ ಮಾಡಿ ಎಲ್ಲ ಫೋನಲ್ಲಿ ಎಲ್ಲ ಎನ್ಕ್ವೈರಿ ಮಾಡಿದಾಗ ಚೆನ್ನಾಗಿ ಹೇಳಿದ್ರು. ಬಂದಾಗ ಇಲ್ಲಿ ಎಲ್ಲ ಕೇಳ್ಕೊಂಡೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಎಷ್ಟು ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ನೀಟಾಗಿ ಚಿಕ್ಕ ಮಕ್ಕಳಿಗೆ ಮಾಸ್ಟರ್ಗಳು ಪಾಠ ಮಾಡ್ದಂಗೆ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ಏನಾದ್ರು ಡೌಟ್ಸ್ ಇದ್ರೆ ಒಂದ್ಸರಿ ಅಲ್ಲ 10 ಸರಿ ಕೇಳಿದ್ರು ನಮಗೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಇಷ್ಟ ಆಯಿತು. ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇಲ್ಲಿ ಕಲಿತು ಇದ್ದೀನಿ. ನಾನು ಇದನ್ನ ಮುಂದೆ ಅಚೀವ್ ಮಾಡ್ತೀನಿ ಅಂತ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಫಸ್ಟ್ ಸೇರ್ಕೊಂಡಾಗ ಒಂಥರ ಭಯ ಇತ್ತು, ಮಾಡ್ತೀವೋ ಇಲ್ವೋ ಅಂತ. ಬಟ್ ಅವ್ರು ಹೇಳ್ಕೊಟ್ಟಾಗ ನಾವು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಮಗೆ ತಂದ್ಬಿಟ್ಟಿದ್ದಾರೆ. ನಾವು ಮಾಡ್ತೀವಿ. ನಾವು ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇದೆ, ಚೆನ್ನಾಗಿತ್ತು. ಎಲ್ಲರೂ ಬಂದು ಜಾಯಿನ್ ಆಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆನೆಸ್ಟ್ ರಿವ್ಯೂ. ಥ್ಯಾಂಕ್ ಯು. ನೆಕ್ಸ್ಟು ನಮ್ಮ ಬ್ಯಾಚ್ಗೆ ಜಾಯ್ನ್ ಆಗೋರು. ಇವಾಗ ನೆಕ್ಸ್ಟ್ ಬ್ಯಾಚ್ ಬಂದು 9th ಬ್ಯಾಚ್. ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ಇಲ್ಲಿ ಬಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ನಿಜವಾಗ್ಲೂ ಕಲ್ತ್ಕೊಂಡು ಹೋಗ್ತೀವಿ. ಇಲ್ಲಿ ಕಲಿದಿರಾ ಹೋಗಕ್ಕೆ ಸರ್ ಬಿಡೋದೇ ಇಲ್ಲ. ಕಲ್ತು ನಾವು ನೆಕ್ಸ್ಟು ಇಲ್ಲಿ ಮಾಡಿ ತೋರ್ಸಿ ಆದ್ಮೇಲೆ ಸರ್ ಕಳ್ಸೋದು, ಅಲ್ಲಿವರೆಗೂ ಕಳ್ಸೋದೇ ಇಲ್ಲ. ಏನಂತಂದ್ರೆ ಇವಾಗ ನಾವು ಹೇಳ್ಕೊಟ್ಟಿದ್ದೀವಿ, ಓಕೆ ನೀವು ಒಂದ್ಸಲಿ ಮಾಡಿದ್ದೀರಾ ಅಲ್ಲ. ನಾನು ಪ್ರತಿಯೊಂದು ಸ್ಟೂಡೆಂಟ್ ಫಸ್ಟ್ ಬ್ಯಾಚಿಂದ ಹೇಳೋದು ಒಂದೇ ಮಾತು, ಈ ಬ್ಯಾಚಲ್ಲಿ ನೀವು ಕಲ್ತಿಲ್ಲ, ಈ ಬ್ಯಾಚಲ್ಲಿ ನಂಗೆ ಏನು ಗೊತ್ತಾಗಿಲ್ಲ ಮೇಡಮ್, ನನಗೆ ಏನು ಮಾಡಲಿ ಅಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ನೆಕ್ಸ್ಟ್ ಬ್ಯಾಚಿಗೆ ಬಂದು ಕೂತ್ಕೊಳ್ಳಿ, ನನಗೆ ಏನು ಫೀಸ್ ಕೊಡಬೇಡಿ. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತಲ್ವಾ ಆ ಡೇಟಿಗೆ ಬನ್ನಿ, ಆ ಕ್ಲಾಸ್ ಎಷ್ಟು ದಿನ ನಡೆಯುತ್ತೆ ಅಷ್ಟು ದಿನ ಕ್ಲಾಸಿಗೆ ಬನ್ನಿ, ಅವ್ರ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ ಅಂತಲೇ ಹೇಳೋದು. ಬಟ್ ಯಾರು ಎಲ್ಲ ಅವ್ರವ್ರ ಬ್ಯಾಚಲ್ಲಿ ಅವ್ರವ್ರು ಚೆನ್ನಾಗಿ ಕಲಿತು ಬಿಸ್ನೆಸ್ ಮಾಡ್ತಾ ಇರೋರು ಇದ್ದಾರೆ. ಸೊ ಐ ಹೋಪ್ ನೀವು ಚೆನ್ನಾಗಿ ಬಿಸ್ನೆಸ್ ಮಾಡ್ತೀರಾ ಅಂತ. ಸೊ ನೆಕ್ಸ್ಟ್ ಬ್ಯಾಚ್ ಅವ್ರು ಆರಾಮಾಗಿ ಜಾಯ್ನ್ ಆಗ್ಬೋದಾ? ಥ್ಯಾಂಕ್ ಯು. ಇದಿಷ್ಟು ಇವಾಗ ನಿಮಗೆ ಒಂದು ಅಂದಾಜು, ಇವಾಗ ಶುರು ಮಾಡಬೇಕು ಅಂತಂದರೆ ನಮ್ಗೆ ಐಟಮ್ಸ್ ಎಷ್ಟು ಬೇಕಾಗುತ್ತೆ ಅನ್ನೋದು ಒಂದು ಅಂದಾಜು ಅಷ್ಟೇ ನಾ ಬರ್ಸಿರೋದು. ಓಕೆನಾ? ಇದು ಬಂದು ನಿಮಗೆ ಅರೌಂಡು 50,000. ಓಕೆನಾ? ನೆಕ್ಸ್ಟು ಇನ್ನೊಂದು ಬಸವ ಮತ್ತು ಎಲಿಫೆಂಟ್, ಅದು ಬಂದು ಪರ್ ಪೀಸ್ ನಿಮಗೆ ಹೇಳಿದ್ನಲ್ವಾ, ಪ್ರೈಸ್ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಪರ್ ಪೀಸ್ ಎಷ್ಟಾಗುತ್ತೆ ಅಂತ. ಸೊ ಆ ಬೇಸ್ ಅದನ್ನು ಇದು ಬಿಟ್ಟು ಇವಾಗ ನಾನೇನು 50 ಬರ್ಸಿದ್ದೀನಿ, ಇದು ಇದಕ್ಕೆ ಬಸವ ಎಲಿಫೆಂಟ್ ಎಕ್ಸ್ಟ್ರಾ ನಾನು ಬರ್ಸ್ತಾ ಇದ್ದೀನಿ. ಅದು ಬೇಕು ಅಂದರೆ ಇನ್ಕ್ಲೂಡ್ ಆಗುತ್ತೆ, ಬೇಡ ಅಂದರೆ ಇಲ್ಲ.
ಆ್ಯಂಡ್ ಗೈಸ್ ವಿಡಿಯೋ ನೋಡಿದ್ರಲ್ವಾ, ಇವತ್ತಿನ ವಿಡಿಯೋ ಬಂದಿಷ್ಟೇ. ಕ್ಲಾಸಸ್ ನಾವು ಯಾವ ಥರ ಮಾಡ್ತೀವಿ, ಇದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಇರುತ್ತೆ ಅಂತೇಳಿ ತೋರಿಸ್ಬೇಕು ಅಂತೇಳಿ ವಿಡಿಯೋ ಮಾಡಿದ್ದು. ಆ್ಯಂಡ್ ಸ್ಟೂಡೆಂಟ್ಸ್ ರಿವ್ಯೂ ಕೂಡ ಕೇಳಿದ್ವಿ ಯಾವ ರೀತಿ ಇತ್ತು ಅಂತ. ಇದು ಬಂದು 8th ಬ್ಯಾಚು, ಇವತ್ತಿಗೆ ಮುಗಿಯುತ್ತೆ ಕ್ಲಾಸು. ಇನ್ನು 9th ಬ್ಯಾಚ್ ಬಂದು ಆಗಸ್ಟ್ 10th ಸ್ಟಾರ್ಟ್ ಆಗ್ತಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು ಈ ಅಪ್ಕಮಿಂಗ್ ಬ್ಯಾಚ್ಗೆ. ಆ್ಯಂಡ್ ಗೈಸ್ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್.